ಕರ್ನಾಟಕ ಸಿವಿಲ್ ಪೊಲೀಸ್ ಆಸ್ಪಿರೆಂಟ್ಸ್ಗೆಲ್ಲ ಜೈ ಹಿಂದ್. ಕರ್ನಾಟಕ ಸಿವಿಲ್ ಪೊಲೀಸ್ನಲ್ಲಿ ಈ ವರ್ಷ ತುಂಬ ವೇಕೆನ್ಸಿಗಳನ್ನ ಬಿಟ್ಟಿದ್ರು. ಆಗಸ್ಟ್ 2ಕ್ಕೆ ರಿಟರ್ನ್ ಎಕ್ಸಾಮ್ ಕೂಡ ಆಗಿತ್ತು. ಇವಾಗ ಆಲ್ರೆಡಿ ರಿಸಲ್ಟ್ ಬಂದಿದೆ. ನೆಕ್ಸ್ಟ್ ಫಿಸಿಕಲ್ ಯಾವಾಗ ಅಂತ ನೀವೆಲ್ಲ ವೆಯ್ಟ್ ಮಾಡ್ತಾ ಇರ್ತೀರಾ. ನೀವು ಸ್ಕ್ರೀನಲ್ಲಿ ನೋಡ್ತಿರ್ಬೋದು, ಒಂದು ಇಮೇಲ್ ಲೆಟರ್ ಇದು. ಈ ಲೆಟರಲ್ಲಿ ಹೇಳ್ತಾ ಇದ್ದಾರೆ, ಆದಷ್ಟು ಬೇಗ ಅಂದರೆ ಆಗಸ್ಟ್ 31ರಿಂದ ಸೆಪ್ಟೆಂಬರ್ 7 ಮತ್ತು ಸೆಪ್ಟೆಂಬರ್ 8ರಿಂದ ಇರೋರಿಗೆ ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕ ಈ ಡಿಸ್ಟಿಕ್ಗಳವರಿಗೆ ಫಿಸಿಕಲ್ನ ಕಂಡಕ್ಟ್ ಮಾಡಬೇಕು ಅಂದ್ಬಿಟ್ಟು ಒಂದು ಲೆಟರ್ ಬಂದಿರೋಂಥದ್ದು. ಇದು ಯಾವುದೇ ಕಾರಣಕ್ಕೂ ಫಿಸಿಕಲ್ಲು ಲೇಟ್ ಆಗೋದಿಲ್ಲ. ಏನೋ ಒಂದು ಟೆಂಟೇಟಿವ್ ಡೇಟ್ನ ಕೊಟ್ಟಿದ್ದಾರೆ, ಆ ಡೇಟಲ್ಲೇ ಈ ಸಲದ ಫಿಸಿಕಲ್ಲು ಕಂಡಕ್ಟ್ ಮಾಡ್ತಾರೆ ಗೈಸ್. ಯಾರೆಲ್ಲ ಫಿಸಿಕಲ್ಗೆ ತಯಾರಿನ ಮಾಡ್ತಾ ಇದ್ದೀರಾ ಮತ್ತು ಫಿಸಿಕಲ್ ಡೇಟ್ ಯಾವಾಗ ಅಂತ ವೇಟ್ ಮಾಡ್ತಿದ್ದೀರಾ, ಆ ಕ್ಯಾಂಡಿಡೇಟ್ಗಳಿಗೆಲ್ಲ ತುಂಬ ಇಂಪಾರ್ಟೆಂಟ್ ವಿಡಿಯೋ ಇದಾಗಿರುತ್ತೆ ಗೈಸ್. ನೀವು ಮೇಲ್ ಆಗಿರಲಿ ಫಿಮೇಲ್ ಆಗಿರಲಿ, ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಗೈಸ್. ಇವತ್ತಿನ ವಿಡಿಯೋದಲ್ಲಿ ಫಿಸಿಕಲ್ ಯಾವ ಡೇಟಲ್ಲಿ ಆಗುತ್ತೆ, ಕಲ್ಯಾಣ ಕರ್ನಾಟಕ ಅವ್ರಿಗೆ ಯಾವಾಗಿರುತ್ತೆ, ನಾನ್ ಕಲ್ಯಾಣ ಕರ್ನಾಟಕ ಅವ್ರಿಗೆ ಯಾವಾಗಿರುತ್ತೆ, ರನ್ನಿಂಗ್ ಎಷ್ಟು ಕಿಲೋಮೀಟರ್ ಇರುತ್ತೆ, ಅದ್ರ ಜೊತೆಗೆ ಬೇರೆ ಯಾವ ಯಾವ ಇವೆಂಟ್ಸ್ಗಳಿದೆ, ಮತ್ತೆ ಹೈಟ್ ಎಷ್ಟಿರಬೇಕು, ಫಿಮೇಲ್ಸ್ಗೆ ಮಿನಿಮಮ್ ವೆಯ್ಟ್ ಎಷ್ಟಿರಬೇಕು, ಮತ್ತೆ ಲಾಂಗ್ ಜಂಪ್ ಹೈ ಜಂಪ್ ಎರಡು ಮಾಡಬೇಕಾ ಅಥವಾ ಎರಡರಲ್ಲಿ ಒಂದು ಮಾಡಿದ್ರೆ ಸಾಕಾ, ಫಿಸಿಕಲ್ಗೆ ಹೇಗೆ ಪ್ರಿಪೇರ್ ಆಗಬೇಕು, ಎಂಡಿಂಗ್ ಟೈಮಲ್ಲಿ ನಮ್ಮ ಪ್ರಿಪ್ರೇಷನ್ ಯಾವ ಥರ ಇರಬೇಕು, ನಾವು ಮಾಡಿರೋಂಥ ಪ್ರಾಕ್ಟೀಸ್ನ ಮೇಂಟೈನ್ ಯಾವ ಥರ ಮಾಡ್ಕೊಂಡು ಹೋಗಬೇಕು ಉಳಿದ 8ರಿಂದ 10 ದಿನಗಳಲ್ಲಿ. ಫಿಸಿಕಲ್ ಡೇ ಬಿಫೋರ್ ಅಂದರೆ ಫಾರ್ ಎಕ್ಸಾಂಪಲ್ 1ನೇ ತಾರೀಕು ಫಿಸಿಕಲ್ ಇರುತ್ತೆ ಅಂದ್ಕೊಳ್ಳಿ, 31ನೇ ತಾರೀಕು ನಾವು ಯಾವ ಥರ ಇರಬೇಕು, ನಮ್ಮ ಬಾಡಿನ ಯಾವ ಥರ ಮೇಂಟೈನ್ ಮಾಡಬೇಕು, ಫಿಸಿಕಲ್ಗೆ ಏನೆಲ್ಲ ತಗೊಂಡು ಹೋಗ್ಬೇಕು, ಯಾವ ಥರ ನಮ್ಮ ಬಾಡಿನ ಡಿಹೈಡ್ರೇಟ್ ಆಗಿ ಇಟ್ಕೋಬೇಕು, ಮತ್ತು ಫಿಸಿಕಲ್ ದಿನ ರನ್ನಿಂಗಲ್ಲಿ ಯಾವ ಥರ ನಾವು ಫಾಲೋ ಮಾಡಬೇಕು, ಬ್ರೀದಿಂಗ್ ಯಾವ ಥರ ಮಾಡಬೇಕು, ಸ್ಟಾರ್ಟಿಂಗಲ್ಲಿ ಯಾವ ಥರ ವಾರ್ಮ್ ಅಪ್ ಮಾಡ್ಕೋಬೇಕು, ಸ್ಟಾರ್ಟಿಂಗ್ 100 ಮೀಟರ್ನ ಯಾವ ಥರ ಫಾಲೋ ಮಾಡಬೇಕು, ಮಿಡಲಲ್ಲಿ ಯಾವ ಥರ ಓಡಬೇಕು, ಲಾಸ್ಟಲ್ಲಿ ಯಾವ ಥರ ಪಿಕಪ್ ಮಾಡಬೇಕು, ಈ ಎಲ್ಲ ಇನ್ಫಾರ್ಮೇಷನ್ನ ಇವತ್ತಿನ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಎಂಡಿಂಗ್ವರೆಗೂ ನೋಡಿ ಗೈಸ್. ಮತ್ತೆ ಯಾರೆಲ್ಲ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಿಮಗೆ ಒಳ್ಳೊಳ್ಳೆ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. ಮತ್ತೆ ಕೆಳಗಡೆ ಹೈಪ್ ಬಟನ್ ಕಾಣ್ತಿದ್ದಿಲ್ಲ, ಹೈಪ್ ಮಾಡಿ. ಇದು ಎಲ್ಲ ಕರ್ನಾಟಕ ಪೊಲೀಸ್ ಆಸ್ಪಿರೆಂಟ್ಸ್ಗೆ ರೀಚ್ ಆಗುತ್ತೆ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ರಿಟರ್ನ್ ಎಕ್ಸಾಮ್ ಕ್ಲಿಯರ್ ಮಾಡಿರೋದು ನಿಮ್ಮ ದೊಡ್ಡ ಗೆಲುವು, ಆದರೆ ಫಿಸಿಕಲ್ ಕ್ಲಿಯರ್ ಮಾಡೋದು ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಡ್ರೀಮ್ ಜಾಬ್ಗೆ ಒಂದು ದೊಡ್ಡ ಹೆಜ್ಜೆ ಆಗುತ್ತೆ. ಅದಕ್ಕೋಸ್ಕರ ಹಾರ್ಡ್ ವರ್ಕ್ನ ಮಾಡ್ತಾ ಇರಬೇಕಾಗುತ್ತೆ. ಸೊ ಇಷ್ಟು ದಿನ ಏನೆಲ್ಲ ಫಿಸಿಕಲ್ನ ಮಾಡಿದ್ದೀರಾ, ಅದನ್ನು ಫಿಸಿಕಲ್ ಡೇವರೆಗೂ ಹೇಗೆ ಕ್ಯಾರಿ ಮಾಡಬೇಕು, ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ. ವಿಡಿಯೋನ ಹಾಗೆ ನೋಡ್ತಾ ಇರಿ. ಫಿಸಿಕಲ್ಗೆ ಹೋಗುವಾಗ 3 ಡಾಕ್ಯುಮೆಂಟ್ಗಳನ್ನ ತಗೊಂಡು ಹೋಗ್ಬೇಕು. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ಒಂದು ಮಿಸ್ ಮಾಡಿದ್ರು ನಿಮ್ಮ ವಾಪಸ್ ಮನೆಗೆ ಕಳಿಸ್ತಾರೆ. ಮೊದಲನೇದು ನಿಮ್ಮ ಐಡೆಂಟಿ ಪ್ರೂಫ್, ಆಧಾರ್ ಕಾರ್ಡ್ ಆಗಿರ್ಬೋದು, DL ಆಗಿರ್ಬೋದು, ಪ್ಯಾನ್ ಕಾರ್ಡು, ವೋಟರ್ ID, ಯಾವುದಾದ್ರೂ ಒಂದು ಒರಿಜಿನಲ್ ಐ ಕಾರ್ಡ್ನ ತಗೊಂಡೋಗಿ. ಅದ್ರ ಜೊತೆಗೆ ಒರಿಜಿನಲ್ ಅಡ್ಮಿಟ್ ಕಾರ್ಡ್, ಏನು ಅಡ್ಮಿಟ್ ಕಾರ್ಡ್ನ ಬಿಡ್ತಾರೆ ಇವಾಗ, ಆ ಅಡ್ಮಿಟ್ ಕಾರ್ಡ್ ಅದ್ರ ಜೊತೆಗೆ ಅದನ್ನ 2 ಜೆರಾಕ್ಸ್ನ ಮಾಡಿಸ್ಕೊಳ್ಳಿ. ಮತ್ತೆ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದ್ರಲ್ಲ, ಅದ್ರದ್ದು ಒಂದು ಜೆರಾಕ್ಸ್ನ ತಗೊಂಡೋಗಿ, ಅದನ್ನು ತಗೊಂಡು ಹೋಗ್ಲೇಬೇಕು, ಇಲ್ಲ ಅಂದ್ರೆ ನಿಮ್ಮನ್ನ ವಾಪಸ್ ಕಳಿಸ್ತಾರೆ. ಈ 3 ಡಾಕ್ಯುಮೆಂಟ್ಗಳು ತಗೊಂಡು ಹೋಗಲೇಬೇಕಾಗುತ್ತೆ ಗೈಸ್. ಮೊದಲನೇದಾಗಿ ಏನೇನು ಇವೆಂಟ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಎಂಡಿಂಗ್ ಅಲ್ಲಿ ನಿಮಗೆ ರನ್ನಿಂಗ್ ಟಿಪ್ಸ್ ಎಲ್ಲ ಹೇಳ್ಕೊಡ್ತೀನಿ. ಫಿಸಿಕಲ್ ಅಲ್ಲಿ ನಿಮಗೆ ಮೊದಲನೇದಾಗಿ PST ಇರುತ್ತೆ, ಹೈಟ್ weight ನ ಚೆಕ್ ಮಾಡ್ತಾರೆ. ಅದಾದ್ಮೇಲೆ PET ಇರುತ್ತೆ ಗೈಸ್. PST ಅಲ್ಲಿ ಹೈಟ್ weight ಚೆಸ್ಟ್ ನ ಚೆಕ್ ಮಾಡ್ತಾರೆ. ಮೇಲ್ ಕ್ಯಾಂಡಿಡೇಟ್ಸ್ಗೆ ಹೈಟು 168 ಸೆಂಟಿಮೀಟರ್ ಇರಬೇಕು, ಚೆಸ್ಟ್ 86 ಇರಬೇಕು, ಎಕ್ಸ್ಪೆಂಡ್ ಮಾಡಿದಾಗ 5 ಸೆಂಟಿಮೀಟರ್ ಎಕ್ಸ್ಪೆಂಡ್ ಮಾಡಬೇಕು, ಮತ್ತೆ ಹೈಟ್ಗೆ ತಕ್ಕಂತೆ ವೆಯ್ಟ್ ಇರಬೇಕಾಗುತ್ತೆ. ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ 157 ಸೆಂಟಿಮೀಟರ್ ಹೈಟ್ ಇರಬೇಕು, ಮತ್ತೆ ಮಿನಿಮಮ್ ವೆಯ್ಟು 45 kgs ಇರಬೇಕು. ಇದಕ್ಕಿಂತ ಕಡಿಮೆ ಇದ್ರೆ ವ್ಯಾಲಿಡ್ ಇಲ್ಲ, ರಿಜೆಕ್ಟ್ ಮಾಡ್ತಾರೆ. PST ನೀವು ಕ್ವಾಲಿಫೈ ಮಾಡಿದ್ರೆ ನೆಕ್ಸ್ಟ್ PET ಇರುತ್ತೆ. PET ಅಲ್ಲಿ ನಿಮಗೆ ಟೋಟಲು 3 ಇವೆಂಟ್ ಇರುತ್ತೆ. ಮೇಲ್ ಕ್ಯಾಂಡಿಡೇಟ್ಸ್ಗೆ 1600 ಮೀಟರ್ ಇರುತ್ತೆ. ಸೆಕೆಂಡ್ ಅಲ್ಲಿ ಲಾಂಗ್ ಜಂಪ್ ಅಥವಾ ಹೈ ಜಂಪ್ ಆಪ್ಷನ್ ಇರುತ್ತೆ, ಇದಾದ್ರೂ ಮಾಡ್ಬೋದು, ಅದಾದ್ರೂ ಮಾಡ್ಬೋದು. ಥರ್ಡ್ ಒನ್ ಶಾರ್ಟ್ ಪುಟ್ ಇರುತ್ತೆ. ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಫಸ್ಟ್ ಇವೆಂಟ್ 400 ಮೀಟರ್ ಇರುತ್ತೆ. ಸೆಕೆಂಡ್ ಲಾಂಗ್ ಜಂಪ್ ಅಥವಾ ಹೈ ಜಂಪ್ ಎರಡರಲ್ಲೊಂದು ಮಾಡಬೇಕು. ಥರ್ಡ್ ಒನ್ ಶಾರ್ಟ್ ಪುಟ್ ಇರುತ್ತೆ. ಇದು 3 ಕ್ವಾಲಿಫೈ ಮಾಡಲೇಬೇಕಾಗುತ್ತೆ ಗೈಸ್. ಮೇಲ್ ಕ್ಯಾಂಡಿಡೇಟ್ಸ್ 1600 ಮೀಟರ್ನ 6.5 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಹೈ ಜಂಪ್ 3.9 ಅಡಿ ಇರುತ್ತೆ. ಲಾಂಗ್ ಜಂಪ್ 12.4 ಅಡಿ ಇರುತ್ತೆ. ನಿಮಗೆ ಯಾವುದು ಬೆಟರ್ ಅನ್ಸುತ್ತೆ ಅದನ್ನ ಮಾಡಬಹುದು. ಶಾರ್ಟ್ ಪುಟ್ 7.26 kg, 7.25 kg ಇರೋದು 18.3 ಅಡಿ ಎಸಿಬೇಕಾಗುತ್ತೆ. 3 ಚಾನ್ಸ್ ಅಲ್ಲಿ ಶಾರ್ಟ್ ಪುಟ್ ನ ಎಸಿಬೇಕಾಗುತ್ತೆ. ಲಾಂಗ್ ಜಂಪ್ ಹೈ ಜಂಪ್ ಕೂಡ ಅಷ್ಟೇ, 3 ಚಾನ್ಸ್ ಕೊಡ್ತಾರೆ, 3 ಚಾನ್ಸ್ ಅಲ್ಲಿ ಕ್ಲಿಯರ್ ಮಾಡಬೇಕಾಗುತ್ತೆ. ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ 400 ಮೀಟರ್ ಇರುತ್ತೆ, 2 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಹೈ ಜಂಪ್ 2.9 ಫೀಟ್ ಇರುತ್ತೆ. ಲಾಂಗ್ ಜಂಪ್ 8.2 ಫೀಟ್ ಇರುತ್ತೆ. ಎರಡರಲ್ಲಿ ನಿಮಗೆ ಯಾವ್ದು ಬೆಟರ್ ಅನ್ಸುತ್ತೆ ಅದನ್ನ ಮಾಡಿ. ಶಾರ್ಟ್ ಪುಟ್ 4 kg ವೆಯ್ಟ್ ಇರುತ್ತೆ. ಅದನ್ನ ನೀವು 12.3
ಫಿಟ್ ಇಷ್ಟು ದೂರ ಎಸಿಬೇಕಾಗುತ್ತೆ, 3 ಚಾನ್ಸಲ್ಲಿ ಕ್ಲಿಯರ್ ಮಾಡಬೇಕಾಗುತ್ತೆ. ಇದಿಷ್ಟೇ ಫಿಸಿಕಲ್ಲಿ, ಬೇರೆ ಏನು ಇರೋದಿಲ್ಲ. ಇವಾಗ ನಿಮ್ಗೊಂದು ಡೌಟ್ ಬರ್ತಾ ಇರ್ಬೋದು, ಸರ್ ಫಿಸಿಕಲ್ಗೆ ಎಷ್ಟು ಜನನ ತಗೋತಾರೆ ಸರ್ ಅಂತ. ಫಿಸಿಕಲ್ಗೆ 1:5 ರೇಷಿಯೋದಲ್ಲಿ ಕರೀತಾ ಇದ್ದಾರೆ. ಅಂದ್ರೆ ಒಂದು ವೇಕೆನ್ಸಿಗೆ 5 ಕ್ಯಾಂಡಿಡೇಟ್ಗಳಂತೆ ಕರೀತಾ ಇದ್ದಾರೆ ಗೈಸ್. ಒಂದು ದಿನಕ್ಕೆ 600 ಕ್ಯಾಂಡಿಡೇಟ್ಗಳಿಗೆ ಫಿಸಿಕಲ್ನ ಮಾಡ್ತಾರೆ ಗೈಸ್. ಡೇಟ್ ಬಗ್ಗೆ ಹೇಳೋದಾದ್ರೆ, ನಾನ್ ಕಲ್ಯಾಣ ಕರ್ನಾಟಕ ಅವರಿಗೆ ಆಗಸ್ಟ್ 31ರಿಂದ ಸೆಪ್ಟೆಂಬರ್ 7 ಫಿಸಿಕಲ್ನ ಕಂಡಕ್ಟ್ ಮಾಡ್ತಾರೆ. ಮತ್ತೆ ಕಲ್ಯಾಣ ಕರ್ನಾಟಕ ಅವರಿಗೆ ಸೆಪ್ಟೆಂಬರ್ 8ರಿಂದ 10ನೇ ತಾರೀಕು ಒಳಗಡೆ ಫಿಸಿಕಲ್ನ ಕಂಡಕ್ಟ್ ಮಾಡ್ತಾರೆ ಗೈಸ್. ಇದಿಷ್ಟು ಫಿಸಿಕಲ್ ಅಲ್ಲಿ ಇವೆಂಟ್ಸ್ಗಳು ಇರುತ್ತೆ. ಮತ್ತೆ ನೀವು ಫಿಸಿಕಲ್ ಎಲ್ಲ ಕ್ಲಿಯರ್ ಮಾಡ್ತೀರಾ ಅನ್ಕೊಳ್ಳಿ. ಕ್ಲಿಯರ್ ಮಾಡಿದ್ಮೇಲೆ ಮತ್ತೆ ಒಂದು 15 ಡೇಸ್ 20 ಡೇಸ್ ಗ್ಯಾಪ್ ಆದ್ಮೇಲೆ ಮತ್ತೆ ಮೆಡಿಕಲ್ಗೆ ಅಡ್ಮಿಟ್ ಕಾರ್ಡ್ನ ಬಿಡ್ತಾರೆ. ಅವಾಗ ಒಂದು ಶಾರ್ಟ್ ಲಿಸ್ಟ್ನ ಬಿಡ್ತಾರೆ. ಆ ಶಾರ್ಟ್ ಲಿಸ್ಟ್ ಅಲ್ಲಿ ಮೆಡಿಕಲ್ಗೆ ಯಾರ್ಯಾರು ಫಿಸಿಕಲ್ ಅಲ್ಲಿ ಪಾಸ್ ಆಗಿದ್ದಾರೆ ಅಂತ ಕ್ಯಾಂಡಿಡೇಟ್ಗಳನ್ನ ಮೆಡಿಕಲ್ಗೆ 1:2 ರೇಷಿಯೋ, ಅಂದ್ರೆ ಒಂದು ವೇಕೆನ್ಸಿಗೆ 2 ಕ್ಯಾಂಡಿಡೇಟ್ಗಳಂತೆ ಮೆಡಿಕಲ್ಗೆ ಕರೀತಾರೆ ಗೈಸ್. ಫಿಸಿಕಲ್ ಅಲ್ಲಿ 1 ವೇಕೆನ್ಸಿಗೆ 5 ಕ್ಯಾಂಡಿಡೇಟು, ಮೆಡಿಕಲ್ ಅಲ್ಲಿ 1 ವೇಕೆನ್ಸಿಗೆ 2 ಕ್ಯಾಂಡಿಡೇಟ್ನ ಕರೀತಾ ಇದ್ದಾರೆ. ಅಂದ್ರೆ 3 ಕ್ಯಾಂಡಿಡೇಟ್ಗಳು ಕಡಿಮೆ ಆಗೋದು, ಅಂದ್ರೆ ಕಾಂಪಿಟೇಷನ್ ಲೆವೆಲ್ ಕಡಿಮೆ ಆಗುತ್ತೆ. 1600 ಮೀಟರ್ ಆಗಲಿ ಮತ್ತೆ 400 ಮೀಟರ್ ಆಗಲಿ ಓಡೋದು ದೊಡ್ಡ ವಿಷಯ ಅಲ್ಲ ಗೈಸ್. 1600 ಮೀಟರ್ 6.5 ನಿಮಿಷ ಅಂದ್ರೆ ತುಂಬಾನೇ ಟೈಮ್ ಇರುತ್ತೆ. ಈಗ ಅಗ್ನಿವೀರ್ ಆರ್ಮಿಯಲ್ಲೆಲ್ಲ 1600 ಮೀಟರ್ನ 5 ನಿಮಿಷ, 5:15, 5:15 ಒಳಗಡೆ ಎಲ್ಲ ಓಡಬೇಕಾಗುತ್ತೆ. TRL ಅಷ್ಟೇ, ಯಾರೆಲ್ಲ 5 ನಿಮಿಷಕ್ಕೆ ಓಡ್ತಾರೆ ಅವ್ರನ್ನ ಮಾತ್ರ ಸೆಲೆಕ್ಟ್ ಮಾಡ್ಕೋತಾರೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ತುಂಬಾನೇ ಈಸಿ. 1 ನಿಮಿಷ ಎಕ್ಸ್ಟ್ರಾ ಸಿಗ್ತಾ ಇದೆ ನಿಮಗೆ, 6.5 ನಿಮಿಷದೊಳಗೆ ನೀವು ಓಡಬಹುದು. ಇದಕ್ಕೆ ಯಾವ್ದು ಮಾರ್ಕ್ಸ್ ಇರೋದಿಲ್ಲ, ಜಸ್ಟ್ ಕ್ವಾಲಿಫೈ ಮಾಡಬೇಕಾಗುತ್ತೆ. ಹಾಗಾಗಿ ಯಾರೆಲ್ಲ ನಾರ್ಮಲ್ ಆಗಿ ಪ್ರಾಕ್ಟೀಸ್ ಮಾಡಿದ್ರ ಅವರು ಕೂಡ ಸೆಲೆಕ್ಟ್ ಆಗ್ಬೋದು ಗೈಸ್. ಮತ್ತೆ ಯಾರೆಲ್ಲ ಇವಾಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ವೆಲ್ ಅಂಡ್ ಗುಡ್. ಅದೇ ತರ ಮೇಂಟೈನ್ ಮಾಡ್ತಾ ಇರಿ. ಜಾಸ್ತಿ ಎನರ್ಜಿ ಆಗಿ ಪ್ರಾಕ್ಟೀಸ್ ಮಾಡಕ್ ಹೋಗ್ಬೇಡಿ. ಇನ್ನು 8ರಿಂದ 10 ದಿನಗಳು ಅಷ್ಟೇ ಉಳಿದಿದೆ ಫಿಸಿಕಲ್ಗೆ. ಹಾಗಾಗಿ ಏನ್ ಪ್ರಾಕ್ಟೀಸ್ ಮಾಡಿದ್ರೆ ಅದನ್ನ ಮೇಂಟೈನ್ ಮಾಡ್ತಾ ಹೋಗಿ. ಹೇಗೆ ಮೇಂಟೈನ್ ಮಾಡ್ಬೇಕು ಅಂತ ಮುಂದೆ ಹೋಗ್ತಾ ವಿಡಿಯೋದಲ್ಲಿ ಹೇಳ್ತೀನಿ. ಮತ್ತೆ ಯಾರೆಲ್ಲ ಬಿಲ್ಕುಲ್ ಪ್ರಾಕ್ಟೀಸೇ ಮಾಡಿಲ್ಲ, ಡೌಟ್ ಅಲ್ಲಿ ಇರ್ತೀರಾ ಅಥವಾ ಬೇರೆ ಏನಾದ್ರು ಪ್ರಾಬ್ಲಮ್ ಅಲ್ಲಿ ಇರುತ್ತೆ, ಅವ್ರು ಇವಾಗ ಒಂದೇ ಸಲ ಪ್ರಾಕ್ಟೀಸ್ ಮಾಡಕ್ ಹೋಗ್ತೀರಾ, ಬಾಡಿ ಮೇಲೆ ಲೋಡ್ ಆಗುತ್ತೆ, ಬೋನ್ಸ್ ಮೇಲೆ ಲೋಡ್ ಬೀಳುತ್ತೆ, ನೀ ಪೇನ್ ಆಗಿರ್ಬೋದು, ಆಂಕಲ್ ಪೇನ್, ಈ ತರ ಎಲ್ಲ ಪೇನ್ಗಳು ಬಂದು ನಿಮ್ಗೆ ನಡೆಯಕ್ಕಾಗೋದಿಲ್ಲ, ಅಷ್ಟು ಪೇನ್ ಆಗುತ್ತೆ. ಹಾಗಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ರಿಸಲ್ಟ್ ಬರೋರ್ಗು ವೆಯ್ಟ್ ಮಾಡಬೇಡಿ. ಫಿಸಿಕಲ್ ಮತ್ತೆ ರಿಟರ್ನ್ಗೆ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ನ ಮಾಡ್ತಾ ಇರಿ. ಅಂತ ಮಾಡ್ತಾ ಇದ್ರೆ ಮಾತ್ರ ಯೂಸ್ ಆಗೋದು, ಇಲ್ಲಾಂದ್ರೆ ಈ ತರ ಏನಾದ್ರು ಪ್ರಾಬ್ಲಮ್ ಆಗೇ ಇರುತ್ತೆ ಗೈಸ್. ಮತ್ತೆ ಇವಾಗಿನ ಜನರೇಷನ್ ಅಲ್ಲಿ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತ ಫಿಸಿಕಲ್ ನಿಯರ್ ಬಂತು, ರಿಟರ್ನ್ ಎಕ್ಸಾಮ್ ನಿಯರ್ ಬಂತು, ಅಡ್ಮಿಟ್ ಕಾರ್ಡ್ ಬಂತು, ಅವಾಗ ಸ್ಟಾರ್ಟ್ ಮಾಡೋರೇ ಜಾಸ್ತಿ ಇರ್ತಾರೆ. ಅದಕ್ಕೋಸ್ಕರ ಈ ಮಾತನ್ನ ಹೇಳಿದೆ. ರನ್ನಿಂಗ್ ಅನ್ನೋದು ಒಂದು ತಪಸ್ಸಿದ್ದಂಗೆ. 1 ದಿನದಲ್ಲಿ, 1 ವಾರದಲ್ಲಿ, 10 ದಿನದಲ್ಲಿ ರಿಸಲ್ಟ್ ಬರಲ್ಲ ಗೈಸ್. ನೀವು ಯಾವುದೇ ಇವೆಂಟ್ ಆಗಲಿ, 5 ಕಿಲೋಮೀಟರ್ ಆಗಲಿ, 1.6 ಆಗಲಿ, ಯಾವುದೇ ಇವೆಂಟ್ಗೆ ನೀವು ಅಟ್ಲೀಸ್ಟ್ 4ರಿಂದ 5 ತಿಂಗಳು ಪ್ರಾಕ್ಟೀಸ್ ಮಾಡಲೇಬೇಕು. ಅವಾಗ ನಿಮಗೆ ಏನೊಂದು ಟೈಮಿಂಗ್, ಕ್ವಾಲಿಫಿಕೇಶನ್ ಟೈಮಿಂಗ್ ಕೊಟ್ಟಿರ್ತಾರೆ, ಅದನ್ನ ನೀವು ರೀಚ್ ಆಗಕ್ಕೆ ಸಾಧ್ಯ. ಮತ್ತೆ ಬಿಟ್ಟು ಮಾಡ್ತೀನಿ ಅಂದ್ರೂ ಕೂಡ ಆಗಲ್ಲ. 1 ವೀಕ್ ಮಾಡೋದು, 3 ಡೇಸ್ ಬಿಡೋದು, 10 ಡೇಸ್ ಮಾಡೋದು, 5 ಡೇಸ್ ಬಿಡೋದು, ಈ ತರ ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ರನ್ನಿಂಗ್ ಅಲ್ಲಿ ನಿಮಗೆ ಟೈಮಿಂಗ್ ಬರಲ್ಲ. ರೆಗ್ಯುಲರ್ ಆಗಿ ಒಂದು ದಿನ ಮಿಸ್ ಮಾಡದೆ ಮಾಡ್ತಾ ಇರ್ಬೇಕಾಗುತ್ತೆ ಗೈಸ್. ಇದನ್ನೆಲ್ಲ ನಾನು ಸುಮ್ಮನೆ ಹೇಳ್ತಾ ಇಲ್ಲ. CRPF ಅಲ್ಲಿ ನಾನು 15 ವರ್ಷ ಅಥ್ಲೀಟ್ ಆಗಿದ್ದೆ. 1500 ಮೀಟರ್, 800 ಮೀಟರ್, ಮತ್ತೆ ಕ್ರಾಸ್ ಕಂಟ್ರಿ 12 ಕಿಲೋಮೀಟರ್, ಹಾಫ್ ಮ್ಯಾರಥಾನ್, ಇದನ್ನೆಲ್ಲ ನಾನು ಓಡ್ತಾ ಇದ್ದೆ. ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ. ಅದರ್ವೈಸ್ ಇದನ್ನ ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಈ ರನ್ನಿಂಗ್ ಟಿಪ್ಸ್ ಆಗಿರ್ಲಿ, ಡಯಟ್ ಆಗಿರ್ಲಿ, ರನ್ನಿಂಗ್ ಶೆಡ್ಯೂಲ್ ಆಗಿರ್ಲಿ, ಇದನ್ನೆಲ್ಲ ನಾನು ನನ್ನ 15 ವರ್ಷದ ಎಕ್ಸ್ಪೀರಿಯನ್ಸ್ ನಿಮ್ಗೆ ಶೇರ್ ಮಾಡ್ತಾ ಇರೋದು. ಇವಾಗಲೇ ನಾನು ತುಂಬಾ ಕ್ಯಾಂಡಿಡೇಟ್ಗಳಿಗೆ ಪರ್ಸನಲ್ ಆಗಿ ಶೆಡ್ಯೂಲ್ನ ಕೊಡ್ತಾ ಇದ್ದೀನಿ, ರನ್ನಿಂಗ್ ಶೆಡ್ಯೂಲ್ನ. ಇವಾಗಲೂ ಅಷ್ಟೇ, ನಿಮಗೂ ಶೆಡ್ಯೂಲ್ ಬೇಕಂದ್ರೆ ಮುಂದೆ ಫ್ಯೂಚರ್ ಅಲ್ಲಿ ಬೇರೆ ರಿಕ್ರೂಟ್ಮೆಂಟ್ಗಳಿಗೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ಸ್ಕ್ರೀನಲ್ಲಿ ಕಾಣ್ತಿರೋ ನಂಬರ್ಗೆ DM ಮಾಡಿ. ನಿಮ್ಗೆ ಫಸ್ಟ್ ನೀವು ಯಾವ ತರ ಪ್ರಾಕ್ಟೀಸ್ ಮಾಡ್ತೀರಾ, ಎಷ್ಟು ಟೈಮಿಂಗ್ ಬರ್ತಾ ಇದೆ, ಅದನ್ನೆಲ್ಲ ನಾನು ತಿಳ್ಕೊಂಡು ಅದ್ರ ಮೇಲೆ ವೀಕ್ ಬೈ ವೀಕ್ ರನ್ನಿಂಗ್ ಶೆಡ್ಯೂಲ್ನ ಕೊಡ್ತೀನಿ. ಎಷ್ಟೋ ಮಕ್ಕಳು ಒಂದೇ ತಿಂಗಳಲ್ಲಿ 20 ಡೇಸ್ ಅಲ್ಲಿ ತುಂಬಾ ಇಂಪ್ರೂವ್ಮೆಂಟ್ನ ಮಾಡ್ಕೊಂಡಿದ್ದಾರೆ. ನೀವು ಎಷ್ಟು ಓಡಬೇಕು ಅದಕ್ಕಿಂತ ಜಾಸ್ತಿ ಎಫರ್ಟ್ ಆಗಿ ಓಡ್ತಾ ಇರ್ತೀರಾ, ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಾ. ಆದ್ರೆ ಟ್ಯಾಕ್ಟಿಕ್ಸ್ ಗೊತ್ತಿರಲ್ಲ, ಟೆಕ್ನಿಕ್ಸ್ ಗೊತ್ತಿರಲ್ಲ. ಯಾವ ತರ ಮಾಡಬೇಕು, ವರ್ಕೌಟ್ಸ್ ಯಾವ ತರ ಮಾಡಬೇಕು, ಸ್ಪೀಡ್ ಮಾಡಬೇಕು, ಸ್ಟ್ರೆಂತ್ ಮಾಡಬೇಕು, ಮತ್ತೆ ಎಂಡೂರೆನ್ಸ್ ರನ್ನಿಂಗ್ ಮಾಡಬೇಕು, ಇದೆಲ್ಲ ಇರುತ್ತೆ. ಎಲ್ಲದನ್ನು ಮಿಕ್ಸಪ್ ಮಾಡಿ ಒಂದು ಶೆಡ್ಯೂಲ್ನ ನಾನು ನಿಮಗೆ ಕೊಡ್ತೀನಿ ಗೈಸ್. ಇವಾಗ ಆಲ್ರೆಡಿ ವರ್ಕೌಟ್ ಎಲ್ಲ ಮಾಡಿದ್ರೆ ಟೈಮಿಂಗ್ ಬರ್ತಾ ಇದೆ ಅನ್ಕೊಳ್ಳಿ. ಈಗ 7ರಿಂದ 8 ದಿನ ಇದೆ. ಇನ್ನೊಂದು 3-4 ದಿನ ನೀವು ಏನು ವರ್ಕೌಟ್ ಶೆಡ್ಯೂಲ್ ಮಾಡ್ಕೊಂಡಿರ್ತೀರಾ ಅದನ್ನ ಮಾಡಿ. ಅದಾದ್ಮೇಲೆ ಹೆಂಗೆ ಇನ್ನ ಫಿಸಿಕಲ್ ಡೇಟ್ ಇನ್ನು 3 ದಿನ ಇದೆ, 4 ದಿನ ಇದೆ, ನಿಯರ್ ಬರ್ತಾ ಇದೆ ಅನ್ನುವಾಗ ಜಾಸ್ತಿ ವರ್ಕೌಟ್ಗಳು ಮಾಡಕ್ ಹೋಗ್ಬೇಡಿ. ಮತ್ತೆ ಹೊರಗಡೆ ಎಲ್ಲ ಸುತ್ತಾಡಕ್ ಹೋಗ್ಬೇಡಿ. ಬೈಕ್ ರೈಡು, ಮೋಜು ಮಸ್ತಿ ಇದನ್ನೆಲ್ಲ ಮಾಡಕ್ ಹೋಗ್ಬೇಡಿ. ಫಿಸಿಕಲ್ ಆಗೋವರೆಗೆ ಆರಾಮಾಗಿ ಮನೇಲಿರಿ. ಮತ್ತೆ ಡೈಲಿ ವಾರ್ಮ್ ಅಪ್ ಚೆನ್ನಾಗಿ ಮಾಡಿ. 2-3 ಕಿಲೋಮೀಟರ್ ವಾರ್ಮ್ ಅಪ್ ರನ್ನಿಂಗ್ ಮಾಡಿ. ಮತ್ತೆ 100 ಮೀಟರ್ 200 ಮೀಟರ್ ಸ್ಪ್ರಿಂಟ್ಗಳನ್ನ ಮಾಡಿ. ಅದಾದ್ಮೇಲೆ ಆಲ್ ಬಾಡಿ ಸ್ಟ್ರೆಚಿಂಗ್ ನ ಮಾಡಿ. ಚೆನ್ನಾಗಿ ನೀರು ಕುಡೀರಿ. ಇದೇ ತರ 3 to 4 ಡೇಸ್ ನೀವು ಫಿಸಿಕಲ್ಗಿಂತ ಮುಂಚೆನೆ ಮಾಡಿದ್ರೆ ಫಿಸಿಕಲ್ ಅಲ್ಲಿ ಒಳ್ಳೆ ಟೈಮ್ ಬರುತ್ತೆ. ಮತ್ತೆ ನೀವು ಬಾಡಿನ ಫುಲ್ ವರ್ಕೌಟ್ ಮಾಡಿ, ನಾಳೆ ಫಿಸಿಕಲ್ ಇದೆ, ಇವತ್ತು ನಾನು ರನ್ನಿಂಗ್ ಚೆನ್ನಾಗಿ ಮಾಡ್ಬೇಕು, ಇವತ್ತು ವರ್ಕೌಟ್ ಮಾಡ್ಬೇಕು, ಇವತ್ತು ಟೈಮಿಂಗ್ ಚೆಕ್ ಮಾಡ್ಕೊಂಡು ಹೋಗ್ತೀನಿ ಎಷ್ಟು ಬರುತ್ತೆ ಅಂತ ಅದನ್ನೆಲ್ಲ ಮಾಡ್ಕೊಂಡು ಹೋದ್ರೆ 100% ಫಿಸಿಕಲ್ ಅಲ್ಲಿ ಫೇಲ್ ಆಗ್ತೀರಾ, ರನ್ನಿಂಗ್ ಅಲ್ಲಿ ಫೇಲ್ ಆಗ್ತೀರಾ.
ಏನು ನಿಮ್ದು ಡೇಟ್ ಕೊಟ್ಟಿರ್ತಾರೆ ಆ ಡೇಟ್ಗಿಂತ 2 ದಿನ ಮುಂಚೆ ಪ್ರಾಕ್ಟೀಸ್ನ ಕಂಪ್ಲೀಟ್ ಆಗಿ ಬಿಟ್ಬಿಡಿ. ಜಸ್ಟ್ ವಾರ್ಮ್ ಅಪ್ ಅಲ್ಲಿ ಇರಿ ಅಷ್ಟೇ. ಮತ್ತೆ ರನ್ನಿಂಗ್ ನಾಳೆ ಇದೆ ಅಂದ್ರೆ ಇವತ್ತು ಕಂಪ್ಲೀಟ್ ಫುಲ್ ರೆಸ್ಟ್ ಮಾಡಿ ಒಂದು ವಾರ್ಮ್ ಅಪ್ ಮಾಡಿ ಅಷ್ಟೇ ನಾರ್ಮಲ್ ಆಗಿ. ಅದರ್ವೈಸ್ ಜಾಸ್ತಿ ಎಲ್ಲ ಎಫರ್ಟ್ ಆದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ನೀವು ಫೇಲ್ ಆಗ್ತೀರಾ ಗೈಸ್. ಏನು ವರ್ಕೌಟ್ ಮಾಡಿದ್ರೆ ಲಾಸ್ಟ್ 3-4 ಮಂತ್ಸ್ ಅಲ್ಲಿ ಅಷ್ಟೇ ಸಾಕು. ಅದನ್ನ ನೀವು ಎಂಡಿಂಗ್ ಅಲ್ಲಿ ಮೇಂಟೈನ್ ಮಾಡ್ಕೊಂಡು ವಾರ್ಮ್ ಅಪ್ ಅಲ್ಲಿ ಟಚ್ ಅಲ್ಲಿ ಇದನ್ನ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಸಾಕು. ಮತ್ತೆ ಫಿಸಿಕಲ್ಗೆ ಹೋಗುವಾಗ ಏನೇನು ತಗೊಂಡು ಹೋಗ್ಬೇಕು ಅಂತ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಒಂದು ನಾರ್ಮಲ್ ಲೈಟ್ ವೈಟ್ ಆಗಿರೋಂಥ ಬನಿನ್ ಹಾಕೊಳ್ಳಿ, ಮತ್ತೆ ಲೈಟ್ ವೈಟ್ ಆಗಿರೋಂಥ ಶಾರ್ಟ್ಸ್ ಹಾಕೊಳ್ಳಿ. ರನ್ನಿಂಗ್ ಅಲ್ಲಿ ಏನ್ ಅನ್ಸುತ್ತೆ ಅಂದ್ರೆ ಕೈಯಲ್ಲಿರೋ ಒಂದು ದಾರ, ಕೈಯಲ್ಲಿ ಏನಾದ್ರು ವಾಚ್ ಇದ್ರೆ ಸುಸ್ತಾದಾಗ ಲಾಸ್ಟ್ ರೌಂಡ್ ಅಲ್ಲಿ ಅದು ಕೂಡ ತೂಕ ಅನಿಸ್ತಾ ಇರುತ್ತೆ. ಅದು ವಾಚ್ನ ಕಿತ್ತು ಬಿಸಾಕೋಣ ಅನ್ಸುತ್ತೆ. ಇದು ನನ್ನ ಎಕ್ಸ್ಪೀರಿಯನ್ಸು. ಅಷ್ಟೊಂದು ಸುಸ್ತಾಗುತ್ತೆ, ಎಲ್ಲ ವೆಯ್ಟ್ ಅನ್ಸುತ್ತೆ. ನಮ್ಮ ಬಾಡಿಲಿರೋ ಟಿ ಶರ್ಟ್ ಬನಿಯನ್ ಕೂಡ ವೆಯ್ಟ್ ಅನ್ಸುತ್ತೆ, ತೆಗೆದುಬಿಡೋಣ ಅನ್ಸುತ್ತೆ. ಹಾಗಾಗಿ ಏನೇ ಇದ್ರು ಲೈಟ್ ವೆಯ್ಟ್ ನ ವಿಯರ್ ಮಾಡಿ. ಮತ್ತೆ ಗ್ಲೂಕೋಸು, ಎಲೆಕ್ಟ್ರಾಲು, ವಾಟರ್ ಬಾಟಲ್ಗಳು, ನೀರು ಚೆನ್ನಾಗಿ ಕುಡೀರಿ, ವಾಟರ್ನ ಇಂಟೇಕ್ ಮಾಡಿ ಚೆನ್ನಾಗಿ. ಮತ್ತೆ 2 days ಫಿಸಿಕಲ್ಗಿಂತ 2 days ಬಿಫೋರ್ ನಾನ್ ವೆಜ್ ಎಲ್ಲ ತಿನ್ನಕ್ ಹೋಗ್ಬೇಡಿ. ಬಾಡಿನ ನಾರ್ಮಲ್ ಆಗಿ ಇಟ್ಕೊಳ್ಳಿ. ಮತ್ತೆ ಜರ್ನಿ ಮಾಡುವಾಗ ನೀವು ಫಿಸಿಕಲ್ ಸೆಂಟರ್ಗೆ ಹೋಗೋಕ್ಕೆ 5-6-8 ಅವರ್ಸ್ ಜರ್ನಿ ಮಾಡ್ತೀರ, ಅವಾಗ ಟ್ರೈನಲ್ಲಿ ಫುಡ್ ತಗೊಳ್ಳೋದನ್ನ ಅವಾಯ್ಡ್ ಮಾಡಿ, ಮನೆಯಿಂದನೇ ಫುಡ್ ತಗೊಂಡೋಗಿ. ಮತ್ತೆ ಚೆನ್ನಾಗಿ ರೆಸ್ಟ್ ಮಾಡಿ. ಮತ್ತೆ ಫಿಸಿಕಲ್ ಸೆಂಟರ್ಗೆ ಆಲ್ಮೋಸ್ಟ್ ಬೆಳಿಗ್ಗೆ ರೀಚ್ ಆಗ್ತಾರೆ ಕ್ಯಾಂಡಿಡೇಟ್ಸು. ಆ ಥರ ಆದರೆ ರೆಸ್ಟ್ ಆಗಲ್ಲ, ನಿದ್ದೆ ಆಗಲ್ಲ. ನೀವು ಏನು ಎಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ. ಸ್ವಲ್ಪ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ನೈಟೇ ಹೋಗಿ ಹಾಲ್ಟ್ ಆಗಿ ನೆಕ್ಸ್ಟ್ ಡೇ ನೀವು ಅರ್ಲಿ ಮಾರ್ನಿಂಗ್ ಏನು ಟೈಮ್ ಕೊಟ್ಟಿರ್ತಾರೆ ಅವಾಗ ಹೋಗಿ ಜಾಯಿನ್ ಆಗ್ಬೋದು ಗೈಸ್. ಮತ್ತೆ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ವಾರ್ಮ್ ಅಪ್ ಮಾಡೋದಕ್ಕೆ ಬಿಡೋದಿಲ್ಲ. ಏನು 600 ಮೆಂಬರ್ಸ್ನ ಒಂದು ದಿನ ನಿಮಗೆ ಫಿಸಿಕಲ್ನ ಮಾಡ್ಬೇಕಂದ್ರೆ ಅವರು 50 ಮೆಂಬರ್ಸು, 60 ಮೆಂಬರ್ಸು, 100 ಮೆಂಬರ್ಸ್ ಈ ಥರ ಒಂದು ಗ್ರೂಪ್ ಮಾಡಿ ನಿಲ್ಸಿರ್ತಾರೆ. ಅವಾಗ ನಿಮ್ಗೆ ಅಷ್ಟು ಕ್ರೌಡಲ್ಲಿ ಅವರು ವಾರ್ಮ್ ಅಪ್ ಎಲ್ಲ ಮಾಡೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ನೀವು ಒಂದೇ ಕಡೆ ನಿಂತ್ಕೊಂಡು ಕೆಲವೊಂದು ಜಂಪಿಂಗ್ ಎಕ್ಸರ್ಸೈಸ್ ಆಯಿತು, ಈ ರೀತಿ, ಮತ್ತೆ ಈ ಶೋಲ್ಡರು, ನೀ ಅಪ್ ಮಾಡೋದು, ಈ ರೀತಿ ಎಲ್ಲ ಎಕ್ಸರ್ಸೈಸ್ಗಳನ್ನ ಮಾಡಿಕೊಂಡು ಅಲ್ಲೇ ಸ್ಟ್ಯಾಂಡಿಂಗ್ ಪೊಸಿಷನಲ್ಲೇ ನೀವು ಏನು ಸ್ಟ್ಯಾಂಡಿಂಗ್ ಪೊಸಿಷನಲ್ಲೇ ನೀವು ಸ್ಟ್ರೆಚಿಂಗ್ನ ಮಾಡ್ಕೋಬೋದು. ಮತ್ತೆ ಈ ರೀತಿ ಜಂಪಿಂಗ್ ಜಾಕ್ಸ್ ಮಾಡಿಕೊಂಡು, ಮತ್ತೆ ಈ ಥರ ಟ್ವಿಸ್ಟ್ ಎಲ್ಲ ಮಾಡಿಕೊಂಡು ಆರಾಮಾಗಿ ನೀವು ನಿಂತಿರೋ ಕಡೆ ಒಂದೇ ಕಡೆ ವಾರ್ಮ್ ಅಪ್ನ ಮಾಡ್ಬೋದು. ಮತ್ತೆ ನಾನು ಏನು ಹೇಳಿದೆ, ಮೂವ್ ಜೆಲ್ ಆಗಿರ್ಬೋದು, ಮೂವ್ದು ಸ್ಪ್ರೇ ಆಗಿರ್ಬೋದನ್ನ ತಗೊಂಡೋಗಿ ಅದನ್ನ 2 ಶೋಲ್ಡರ್ಗೆ ಹಾಕಿ, ಮತ್ತೆ ಇಲ್ಲಿ ಏನಿದು ಬ್ಯಾಕ್ ಇದೆ ಇಲ್ಲಿಗೆ ಚೆನ್ನಾಗಿ ಹಾಕಿ ಅದನ್ನ, ಮತ್ತೆ ತೈ ಮಸಲ್ಲು, ಕಾಫ್ ಮಸಲ್ಲು, ಇದಕ್ಕೆಲ್ಲ ಚೆನ್ನಾಗಿ ಸವರ್ಕೊಂಡೋಗಿ ನೀವು ವಾರ್ಮ್ ಅಪ್ ಮಾಡೋದಕ್ಕೆ ಟೈಮ್ ಸಿಗಲ್ಲ. ಅದು ನಿಮ್ಮ ಬಾಡಿನ ಹೀಟ್ ಅಪ್ ಮಾಡುತ್ತೆ. ಮತ್ತೆ ಲಾಸ್ಟ್ ಟೈಮಲ್ಲಿ ಏನು ಸುಸ್ತಾಗ್ತೀರಾ ಅವಾಗ ಬೆನ್ನು ನೀವು ಏನು ಈ ಪೊಸಿಷನ್ ನೋಡ್ತಿರ್ತೀರಾ, ಲಾಸ್ಟಲ್ಲಿ ಈ ಥರ ಆಗ್ಬಿಡುತ್ತೆ ಬಾಡಿ. ಅವಾಗ ಏನು ನೀವು ಮೂವ್ ಎಲ್ಲ ಹಾಕೊಂಡು ಹೋಗಿರ್ತೀರಾ ಅದು ಸ್ವಲ್ಪ ನಿಮಗೆ ಪುಷ್ ಮಾಡುತ್ತೆ, ಮುಂದೆ ರನ್ನಿಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ಸ್ಟಾರ್ಟಿಂಗ್ 100 ಮೀಟರ್ ಇರುತ್ತಲ್ಲ, ಆ 100 ಮೀಟರ್ನ ನೋಡ್ಕೊಂಡು ನೋಡಿ. ಕ್ರೌಡಲ್ಲಿ ಸಿಗಾಕೋಬೇಡಿ, ಒಬ್ಬರು ಕಾಲ್ಗೊಬ್ಬರು ಸಿಗಾಕೊಳ್ಳೋ ಥರ ಮಾಡ್ಕೊಂಡು ಬಿದ್ದು ಗಾಯ ಮಾಡ್ಕೋಬೇಡಿ. ಮತ್ತೆ ಬಿದ್ದರೆ ಒಂದ್ಸಲ ಮುಗಿದು ನೀವು ಮತ್ತೆ ದೋಡಕ್ಕಾಗಲ್ಲ, ಟೈಮಿಂಗು ಬರಲ್ಲ, ಟೆನ್ಸ್ ಆಗ್ಬಿಡ್ತೀರಾ. ಸೊ 100 ಮೀಟರ್ವರೆಗೆ ನೋಡ್ಕೊಂಡು ಸೇಫ್ ಆಗಿ ಓಡಿ. ಅದಾದ್ಮೇಲೆ ಫಸ್ಟ್ ಲೈನ್ ಇಟ್ಕೊಳ್ಳಿ. 4 ರೌಂಡ್ ಓಡಲೇಬೇಕು 1600 ಮೀಟರ್ಗೆ. ಫಸ್ಟ್ ರೌಂಡ್ನ ಓಡಿ ಆರಾಮಾಗಿ, ಮತ್ತೆ ಫಸ್ಟ್ ಲೈನಲ್ಲೇ ಓಡಬೇಕು. ನೀವು ಎಷ್ಟು ಲೈನಿಂದ ದೂರ ಓಡ್ತೀರಾ ಅಷ್ಟು ನಿಮ್ಮ ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ ಆ ಲೈನ್ಗೆ ಅಂಟ್ಕೊಂಡೇ ಓಡಿದ್ರೆ ನಿಮಗೆ 30 ಮೀಟರ್, 40 ಮೀಟರ್, 60 ಮೀಟರ್ವರೆಗೂ ಡಿಸ್ಟೆನ್ಸ್ ಕಡಿಮೆ ಆಗುತ್ತೆ. 4 ರೌಂಡಿಂದ ಟೈಮ್ ಕೂಡ ಕಡಿಮೆ ಆಗುತ್ತೆ. ಇದೆಷ್ಟೋ ಮಕ್ಕಳಿಗೆ ಗೊತ್ತಿರಲ್ಲ. ಸೊ ಫಸ್ಟ್ ಲೈನಲ್ಲೇ ಓಡ್ತಾ ಇರಿ ಗಾಯ್ಸ್. ಗರ್ಲ್ಸ್ ಆದ್ರೂ ಅಷ್ಟೇ, 400 ಮೀಟರ್ ಒಂದೇ ರೌಂಡ್ ಇರುತ್ತೆ, ಫಸ್ಟ್ ರೌಂಡಲ್ಲೇ ಓಡ್ತಾ ಇರಿ. ಸ್ಟಾರ್ಟಿಂಗ್ ನಾರ್ಮಲ್ ಆಗಿ ತಗೊಳ್ಳಿ, ಕ್ರೌಡ್ನ ಕ್ರಾಸ್ ಮಾಡ್ಕೊಂಡು ಫಸ್ಟ್ ಲೈನ್ ಇಟ್ಕೊಳ್ಳಿ, ನಿಧಾನವಾಗಿ ಓಡಿ. 2 ರೌಂಡಲ್ಲಿ ಸ್ವಲ್ಪ ಬ್ರೀದಿಂಗ್ನ ಕಂಟ್ರೋಲ್ ಮಾಡ್ಕೊಂಡು ನೋಡಿ. ಮತ್ತೆ ಆದಷ್ಟು ಬಾಯಿನ ಓಪನ್ ಮಾಡ್ಕೊಂಡು ನೋಡಿ. ಕೆಲವರು ಈ ಥರ ಬಾಯಿ ಮುಚ್ಕೊಂಡು ಓಡ್ತಾ ಇರ್ತಾರೆ. ಆ ಥರ ಓಡಿದ್ರೆ ಜಾಸ್ತಿ ಆಕ್ಸಿಜನ್ ಸಿಗಲ್ಲ ಬಾಡಿಗೆ. ನಮ್ಮ ಬಾಡಿಗೆ, ನಮ್ಮ ಲಂಗ್ಸ್ಗೆ ಎಷ್ಟು ಆಕ್ಸಿಜನ್ ಜಾಸ್ತಿ ಸಿಗುತ್ತೆ ಅಷ್ಟು ನಾವು ಬ್ರೀದ್ನ ತಗೊಂಡು ಅಷ್ಟೇ ಪ್ರಮಾಣದಲ್ಲಿ ಹೊರಗಡೆ ಬಿಡ್ಬೋದು, ಸುಸ್ತು ಕಡಿಮೆ ಆಗುತ್ತೆ. ಇದೆಷ್ಟೋ ಕ್ಯಾಂಡಿಡೇಟ್ಗಳಿಗೆ ಗೊತ್ತಿಲ್ಲ, ಬಾಯಿ ಮುಚ್ಕೊಂಡು ಓಡ್ತಾ ಇರ್ತಾರೆ. ಬಾಯಿ ಮೂಗು ಎರಡೂ ಓಪನ್ ಇರಬೇಕು ರನ್ನಿಂಗಲ್ಲಿ. ಇದು ಬೇಸಿಕ್ ಥಿಂಗು, ಇದೆಲ್ಲ ಎಷ್ಟೋ ಕ್ಯಾಂಡಿಡೇಟ್ಗಳಿಗೆ ಗೊತ್ತಿಲ್ಲ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಮತ್ತೆ ಲಾಸ್ಟ್ ರೌಂಡಲ್ಲಿ ನೀವು ನಾನು ಸತ್ರೂ ಪರವಾಗಿಲ್ಲ, ನಾನು ಟಾರ್ಗೆಟ್ ಕ್ರಾಸ್ ಮಾಡಲೇಬೇಕು ಅಂದ್ಬಿಟ್ಟು ಇನ್ನು 200-300 ಮೀಟರ್ ಇರುವಾಗ ಫುಲ್ ಬಾಡಿನ ಪುಷ್ ಮಾಡಿ ಆರಾಮಾಗಿ ನೀವು ಹೋಗಿ ಫಿನಿಶಿಂಗ್ ಲೈನ್ನ ಕ್ರಾಸ್ ಮಾಡ್ಬೋದು. ಅದಾದ್ಮೇಲೆ ನಿಮ್ಗೆ ರೆಸ್ಟ್ ಕೊಡ್ತೀರಾ, ಹೈ ಜಂಪ್, ಲಾಂಗ್ ಜಂಪ್ ಎಲ್ಲ ಮಾಡ್ಬೋದು, ಶಾರ್ಟ್ ಪುಟ್ ಎಲ್ಲ ಎಸಿಬೋದು ಗೈಸ್, ಏನು ತೊಂದರೆ ಇಲ್ಲ. ಮತ್ತೆ ಈ ರಿಕ್ರೂಟ್ಮೆಂಟ್ ಅಲ್ಲಿ ನಿಮಗೆ ಫಿಸಿಕಲ್ ಆಗ್ತಾ ಇಲ್ಲ, ರಿಟರ್ನ್ ಅಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿದೆ, ಮತ್ತೆ ಫಿಸಿಕಲ್ ಅಲ್ಲಿ ಫೇಲ್ ಆದ್ರೆ ಅನ್ಕೊಳ್ಳಿ, ಮತ್ತೆ ಬೇರೆ ಅಪ್ಲೈ ಮಾಡಿರ್ತಾರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ, ಅದಕ್ಕೆಲ್ಲ ನಿಮಗೆ ಫಿಸಿಕಲ್ ಶೆಡ್ಯೂಲ್ ಆಗಿರ್ಲಿ, ಟಿಪ್ಸ್ ಆಗಿರ್ಲಿ, ರನ್ನಿಂಗ್ ಡಯಟ್ ಆಗಿರ್ಲಿ, ಇದೆಲ್ಲ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಾಟ್ಸಪ್ ಕಮ್ಯುನಿಟಿ ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ಗೆ ಜಾಯ್ನ್ ಆಗಿ. ನೀವು ಜಾಯ್ನ್ ಆದ್ರೆ ನಿಮಗೆ ವರ್ಕೌಟ್ ಆಗಿರ್ಬೋದು, ಫಿಸಿಕಲ್ ರಿಲೇಟೆಡ್, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್, ಯಾವುದೇ ಜಾಬ್ಗೆ ಫಿಸಿಕಲ್ಗೆ ಬೇಕಂದ್ರೆ ನಾನು ಖಂಡಿತ ನಿಮಗೆ ಹೆಲ್ಪ್ ಮಾಡ್ತೀನಿ, ಶೆಡ್ಯೂಲ್ ಕೊಡ್ತೀನಿ, ಡಯಟ್ ಕೊಡ್ತೀನಿ. ನಿಮ್ಮ ರನ್ನಿಂಗ್ ಇಂಪ್ರೂವ್ಮೆಂಟ್ ಹೆಂಗ ಮಾಡಬೇಕು ಅದನ್ನ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತಹ ವಾಟ್ಸಪ್ ಕಮ್ಯುನಿಟಿ ಲಿಂಕ್ಗೆ ಜಾಯ್ನ್ ಆಗಿ.
ಇದಿಷ್ಟು ಇವತ್ತಿನ ಕರ್ನಾಟಕ ಸ್ಟೇಟ್ ಪೊಲೀಸ್ ಫಿಸಿಕಲ್ ಇನ್ಫಾರ್ಮೇಶನ್ ಆಗಿತ್ತು. ಈ ಇನ್ಫಾರ್ಮೇಶನ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಮತ್ತೆ ಯಾರೆಲ್ಲ ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ. ನಿಮ್ಗೆ ಟೈಮ್ ಬಿಟ್ಟಲ್ಲಿ ಒಳ್ಳೊಳ್ಳೆ ಅಪ್ಡೇಟ್ಗಳನ್ನು ಕೊಡ್ತಾ ಇರ್ತೀನಿ. ಈ ವಿಡಿಯೋನ ಆದಷ್ಟು ಎಲ್ಲ ಪೊಲೀಸ್ ಗೆ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋ ನಂದು ಮೆಡಿಕಲ್ ಆಗಿರುತ್ತೆ. ಕರ್ನಾಟಕ ಸ್ಟೇಟ್ ಪೊಲೀಸ್ ಕಂಪ್ಲೀಟ್ ಮೆಡಿಕಲ್ ಟೆಸ್ಟ್ ಯಾವ ತರ ಮಾಡ್ತಾರೆ, A to Z ಕಂಪ್ಲೀಟ್ ಮೆಡಿಕಲ್ ವಿಡಿಯೋ, ಮೆಡಿಕಲ್ ಟೆಸ್ಟ್ ಬಗ್ಗೆ A to Z ಕಂಪ್ಲೀಟ್ ಮೆಡಿಕಲ್ ಟೆಸ್ಟ್ ಬಗ್ಗೆ ಒಂದು ವಿಡಿಯೋನ ನಿಮಗೋಸ್ಕರ ಮಾಡಿ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಜೈ ಹಿಂದ್.